ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಗ್ರ್ಯಾಂಡಾಗಿ ಡಿಸೈನ್ ತೋರಿಸ್ತಾ ಇದ್ದೀನಿ. ಇವತ್ತು ಡಿಸೈನ್ಗೆ 6 ದಾರ ತೊಗೊಂಡಿನಿ, 10 ನಂಬರ್ ಕ್ರೋಶಾ ನೀರು ತೊಗೊಂಡಿನಿ. ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇವಾಗ ನೋಡಿ ಲಾಕ್ ಮಾಡ್ತಾ ಇದ್ದೀನಿ. 6 ದಾರಾಗೆ ಗಂಟು ಹಾಕ್ಕೊಂಡಿನಿ. ಗಂಟು ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡಿದಲ್ಲ, ಅದು ಇನ್ನೂ ಒಂದು ಲಾಕ್ ಮಾಡ್ಕೋಬೇಕು. 2 ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಇವಾಗ ಚೈನ್ ಹಾಕೋತೀನಿ. 2 ಲಾಕ್ ಮಾಡಿದ್ದೀನಿ. ಇವಾಗ 3 ಚೈನ್ ಹಾಕೋತೀನಿ. 3 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋತೀನಿ. ಇವತ್ತು ಡಿಸೈನ್ ಗ್ರ್ಯಾಂಡಾಗಿ ಡಿಸೈನ್ ಇದು ಹಾಕಕ್ಕೆ ತುಂಬ ಈಜಿ, ಅಂದ್ರೆ ನೋಡೋಕ್ಕೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇನ್ನು 3 ಚೈನ್ ಹಾಕೋತೀನಿ. 3 ಚೈನ್ ಹಾಕಿ ಇನ್ನು ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋತೀನಿ. ಹೊಸ ರೀತಿ ಡಿಸೈನು, ಹೊಸ ಡಿಸೈನು ತುಂಬ ಚೆನ್ನಾಗಿ ಕಾಣಿಸ್ತವೆ. ಡಿಸೈನು ಲುಕ್ ತುಂಬ ಗ್ರ್ಯಾಂಡಾಗಿ ಐತಿ. ಇನ್ನು 3 ಚೈನು, 3 ಚೈನ್ ಹಾಕೋಬೇಕು. 3 ಚೈನ್ ಹಾಕಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋತೀನಿ. ಯಾವಾಗಲೂ ಲಾಕ್ ಕರೆಕ್ಟಾಗಿ ನೋಡಿ ಮಾಡ್ಕೋಬೇಕು. ಇಲ್ಲಿ ನೋಡಿ, ನೀವು ಬೇಕಂದ್ರೆ ಬಿಡಿಸಿ ಹಾಕೊಳ್ಳಿ, ಇಲ್ಲ ಅಂದರೆ 3 ಚೈನ್ ಕಂಟಿನ್ಯೂ ಮಾಡ್ಕೋಬೇಕು. ಇಲ್ಲಿ ನಾನು 3 ಚೈನ್ 3 ಸ್ಲ ಹಾಕೊಂಡಿನಿ. ಇವಾಗ ಒಂದು ಬೀಡ್ ಹಾಕ್ತಾ ಇದ್ದೀನಿ. ನಾ ಇಲ್ಲಿ ಬೀಡ್ ಹಾಕ್ತಾ ಇದ್ದೀನಲ್ಲ, ಅಲ್ಲಿ ಬೀಡ್ ಬ್ಯಾಡ ಅಂದರೆ ಅಲ್ಲಿ ಕೂಡ 3 ಚೈನ್ ಹಾಕೋಬೇಕು. ನಾ ಇಲ್ಲಿ ಬೀಡ್ ಹಾಕ್ತಾ ಇದ್ದೀನಿ. ನೀವು ಬೀಡ್ ಬ್ಯಾಡ ಅಂದರೆ ಇಲ್ಲಿ 3 ಚೈನ್ ಹಾಕೋಬೇಕು. ಇನ್ನು ತಿರ್ಗಾ 3 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಬೀಡ್ ಲಾಕ್ ಮಾಡ್ಕೋತೀನಿ. ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೋತೀನಿ. ಈ ಬೇಸ್ಲೈನ್ ಫುಲ್ 3 ಚೈನ್ ಬರುತ್ತೆ. ಬೀಡ್ ಬೇಡನವರು 3 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ನಾ ಇಲ್ಲಿ ಬೀಡ್ ಹಾಕಿದ್ದೀನಿ. ಇವಾಗ ನೋಡಿ 3 ಚೈನ್ 3 ಸ್ಲ ಹಾಕೊಂಡಿನಿ. ಆಮೇಲೆ ಬೀಡ್ ಹಾಕಿದ್ದೀನಿ. ಇವಾಗ ತಿರ್ಗಾ ಏನೋ 3 ಚೈನ್ ಹಾಕೋತೀನಿ. ಇನ್ನು 3 ಚೈನ್ ಹಾಕು ಲಾಕ್ ಮಾಡ್ಕೋತೀನಿ. ಈ ಬೀಡ್ ಹಾಕಿದಲ್ಲ, ಬೀಡ್ ಹಾಕಿ 3 ಚೈನ್ 5 ಸಲ ಹಾಕೋಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ಫಸ್ಟ್ 3 ಸಲ ಹಾಕೊಂಡಿರಲ್ಲ, ಆಮೇಲೆ ಬೀಡ್ ಹಾಕಿದ್ದೀನಿ, ಆಮೇಲೆ 3 ಚೈನ್ 5 ಸಲ ಹಾಕೋಬೇಕು. ಬೀಡ್ ಬೇಡನವರು ಅಲ್ಲಿ ಕೂಡ 3 ಚೈನ್ ಹಾಕೋಬೇಕು. ಇನ್ನು ನೋಡಿ 3 ಚೈನ್ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಇನ್ನು 3 ಚೈನು 5 ಸಲ ಹಾಕೋಬೇಕು. 3 ಚೈನು ಲಾಕ್ ಮಾಡ್ಕೊಂಡಿನಿ. ಇನ್ನು 3 ಚೈನು 4 ಸಲ ಆಗಿದೆ. ಇವು 5ನೇ ಸಲ. 5 ಸಲ 3 ಚೈನ್ ಹಾಕಿ ಲಾಕ್ ಮಾಡಿ ಆಮೇಲೆ ಬೀಡ್ ಹಾಕೋತೀನಿ. ನೋಡಿ ಬೀಡ್ ಹಾಕಿ 5 ಸಲ ಹಾಕಿದ್ದೀರಿ 3 ಚೈನು. ಇವಾಗ ದಾರ ಮೇಲೆ ಮಾಡಿ ಬೀಡ್ ಹಾಕೋತೀನಿ. ಫಸ್ಟಲ್ಲಿ 3 ಸಲ ಹಾಕ್ಕೊಂಡಿನಿ 3 ಚೈನು, ಆಮೇಲೆ ಬೀಡ್ ಹಾಕಿ 5 ಸಲ ಹಾಕ್ಕೊಂಡಿನಿ 3 ಚೈನು. ಇವಾಗ ಬೀಡ್ ಹಾಕೋತೀನಿ. ಬೀಡ್ ಹಾಕಿ ದಾರ ಒಳಗೆ ಸೇರಿಸ್ಕೋತೀನಿ. ಬೀಡ್ ಲಾಕ್ ಮಾಡ್ಕೋತೀನಿ. ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೋತೀನಿ. ಬಟ್ಟೆಗೆ ಲಾಕ್ ಮಾಡಿ ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಬಟ್ಟೆ ಲಾಕ್ ಮಾಡಿ ಇವಾಗ ನಾನು 3 ಸಲ ಹಾಕೋತೀನಿ 3 ಚೈನು. ಇದು ಲಾಸ್ಟಲ್ಲಿ ನಿಮ್ಮ ಸೀರೆಗೆ ಹಾಕೋಬೇಕಂದ್ರೆ ಲಾಸ್ಟಲ್ಲಿ ಅಂದರೆ 3 ಸಲ ಹಾಕೋಬೇಕು. ಬೀಡ್ ಹಾಕಿ 3 ಚೈನು 3 ಸಲ ಹಾಕೋಬೇಕು. ನಾ ಬಟ್ಟೆ ಮೇಲೆ ತೋರಿಸ್ತಾ ಇದ್ದೀನಿ, ಅದಕ್ಕೆ ಲಾಸ್ಟಲ್ಲಿ ನೋಡಿ 3 ಸಲ ಹಾಕೋತೀನಿ 3 ಚೈನು. ಫುಲ್ ಸೀರೆ 5 ಸಲ ಹಾಕೋಬೇಕು. 3 ಚೈನ್ ಬೀಡ್ ಹಾಕಿ 5 ಸಲ ಹಾಕೋಬೇಕು. ಫಸ್ಟಲ್ಲಿ ಲಾಸ್ಟಲ್ಲಿ ಅಷ್ಟೇ ಮಾತ್ರ 3 ಸಲ ಹಾಕೋಬೇಕು. ಸ್ಟಾರ್ಟಿಂಗಲ್ಲಿ 3 ಸಲ ಹಾಕೋಬೇಕು, ಲಾಸ್ಟಲ್ಲಿ ಕೂಡ 3 ಸಲ ಹಾಕೋಬೇಕು. 3 ಚೈನು ಫುಲ್ ಸೀರೆ ಹಾಕಬೇಕಂದ್ರೆ 5 ಸಲ ಹಾಕೋಬೇಕು. ಬೀಡ್ ಹಾಕಿ 5 ಸಲ ಹಾಕೋಬೇಕು. ನೋಡಿ ಈ ರೀತಿ ಬೇಸ್ಲೈನ್ ಬರುತ್ತೆ. 3 ಸಲ ಹಾಕ್ಕೊಂಡು ಫುಲ್ ಸೀರೆ ಹಾಕಿದ್ರೆ 5 ಸಲ ಹಾಕೋಬೇಕು. ಫುಲ್ ಲಾಸ್ಟಲ್ಲಿ ಕೂಡ 3 ಸಲ ಹಾಕೋಬೇಕು. ತುಂಬ ಸಿಂಪಲ್ ಐತಿ ಡಿಸೈನು. ನೋಡಿ ಬೇಸ್ಲೈನ್ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು ಸೇಮ್ ಕಲರ್ ದಾರ ತೊಗೊಂಡಿನಿ. ಎಲ್ಲಿ ಲಾಕ್ ಮಾಡ್ದಲ್ಲ ಅಲ್ಲಿ ಲಾಕ್ ಮಾಡ್ಕೊಂಡಿನಿ. ಗ್ರ್ಯಾಂಡಾಗಿ ಡಿಸೈನ್ ನೋಡೋಕ್ಕಾದ್ರೆ ಹಾಕೋಕ್ಕೆ ಅಷ್ಟೊಂದು ಕಷ್ಟ ಇಲ್ಲ, ಈಜಿಯಾಗಿ ಐತಿ. ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ 2 ಲಾಕ್ ಮಾಡಿದಲ್ಲ, 2 ಲಾಕಾಗೆ ತಿರ್ಗಾ 2 ಲಾಕ್ ಮಾಡ್ಕೊಂಡಿನಿ. ಸಿಂಗಲ್ ಕ್ರೋಶೆ 2 ಸಲ. ಇವಾಗ 3 ಚೈನ್ ಒಳಗೆ ಸಿಂಗಲ್ ಕ್ರೋಶೆ. ನೀವು ಬೇಕಂದರೆ ಇಲ್ಲಿ 3 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೋದು. ನಾನು 3 ಚೈನ್
ಒಳಗೆ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 3 ಸಲ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಇಲ್ಲಿ ಕುಚ್ಚು ಬರುತ್ತೆ. ಈ 3 ಚೈನ್ ಹಾಕ್ತಾ ಇದೀನಲ್ಲ, ಇಲ್ಲಿ ಕುಚ್ಚು ಬರುತ್ತೆ. ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಇವಾಗ ನೋಡಿ ಇಲ್ಲಿಂದ ಇಲ್ಲಿ 7 ಚೈನ್ ಹಾಕ್ಕೋತೀನಿ. ಇವಾಗ 3 ಚೈನ್ ಮೇಲೆ ಲಾಕ್ ಮಾಡಿದೆಲ್ಲ, ಲಾಕ್ ಮಾಡಿದ ತಕ್ಷಣ ಇಲ್ಲಿ 7 ಚೈನ್ ಹಾಕ್ಕೋಬೇಕು. ಕರೆಕ್ಟಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ಇಲ್ಲಿ 3 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಬೇಕು. ನಡೀತಾನೆ ಇದೆ. ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. 3 ಚೈನ್ ಒಳಗೆ ಸಿಂಗಲ್ ಕ್ರೋಶೆ ಮಾಡಿ ಇಲ್ಲಿ 7 ಚೈನ್ ಹಾಕ್ಕೊಂಡಿನಿ. 7 ಚೈನ್ ಹಾಕಿ ಬೀಡ್ ಹಿಂದೆ ಇರುತ್ತೆ ದಾರ, ಆ ಬೀಡ್ ಹಿಂದೆ ದಾರ ಇರುತ್ತೆ, ಅದ್ರೊಳಗೆ ಲಾಕ್ ಮಾಡ್ಕೋಬೇಕು. ನೋಡಿ 7 ಚೈನ್ ಹಾಕ್ಕೊಂಡಿನಿ. ಇಲ್ಲಿ 3 ಚೈನ್ 2 ಸಲ ಇರುತ್ತೆ ನೋಡಿ. ಬೀಡ್ ಹಿಂದೆ ದಾರಾಗೆ ಲಾಕ್ ಮಾಡ್ಕೋತೀನಿ. ಬೀಡ್ ಬ್ಯಾಡ ಅಂದರೆ ಇಲ್ಲಿ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಒಳಗೆ ಲಾಕ್ ಮಾಡ್ಕೋಬೇಕು. ಇವಾಗ ಬಟ್ಟೆ ಉಲ್ಟಾ ಮಾಡ್ಕೋತೀನಿ. 7 ಚೈನ್ ಹಾಕ್ಕೊಂಡಿನಿ. ಅಲ್ಲಿಂದ 3 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು 7 ಚೈನ್ ಹಾಕ್ಕೋಬೇಕು. 7 ಚೈನ್ ಹಾಕಿ ಇವಾಗ ಬಟ್ಟೆ ಉಲ್ಟಾ ಮಾಡ್ಕೋತೀನಿ. ಲಾಕ್ ಮಾಡಿದ್ದೆಲ್ಲ ಬಟ್ಟೆ ಉಲ್ಟಾ ಮಾಡ್ಕೋತೀನಿ. ಬಟ್ಟೆ ಉಲ್ಟಾ ಮಾಡ್ಕೊಂಡು ಈ 7 ಚೈನಾಗಿ ಹಾಕ್ಕೊಂಡಿದ್ದಿಲ್ಲ, ಇದಾದ್ರಿಗೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 7 ಚೈನಿಗೆ ಸಿಂಗಲ್ ಕ್ರೋಶೆ, 7 ಸಿಂಗಲ್ ಕ್ರೋಶೆ ಆಗುತ್ತೆ. ಉಲ್ಟಾ ಸೈಡ್ ಮಾಡಿ ಮಾಡ್ಕೋಬೇಕು. ಕರೆಕ್ಟಾಗಿ ನೋಡಿಕೊಂಡು ನಾನು ಬಟ್ಟೆ ಉಲ್ಟಾ ಮಾಡಿದ್ದೀನಿ. ಉಲ್ಟಾ ಮಾಡಿ 7 ಚೈನೇನು ಹಾಕ್ಕೊಂಡಿಲ್ಲ, ಆ 7 ಚೈನಿಗೆ 7 ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಕನ್ಫ್ಯೂಸ್ ಆಗಬೇಡಿ, ಕರೆಕ್ಟಾಗಿ ನೋಡ್ಕೊಂಡು ಹಾಕಂದ್ರೆ ಚೆನ್ನಾಗಿ ಬರುತ್ತೆ. ಡಿಸೈನು ತುಂಬ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ ಇನ್ನು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 7 ಚೈನಿಗೆ 7 ಸಿಂಗಲ್ ಕ್ರೋಶೆ, 7 ಸಿಂಗಲ್ ಕ್ರೋಶೆ ಮಾಡಿ ಆಮೇಲೆ ಬಟ್ಟೆ ಸೀದಾ ಮಾಡ್ಕೋಬೇಕು. ಬಟ್ಟೆ ಸೀದಾ ಮಾಡಿ ಇವಾಗ 2 ಚೈನ್ ಹಾಕೋತೀನಿ. ಸಿಂಗಲ್ ಕ್ರೋಶೆ ಮಾಡಿ ಬಟ್ಟೆ ಸೀದಾ ಮಾಡಿ 2 ಚೈನು, 2 ಚೈನ್ ಹಾಕಿ ನೋಡಿ ಇವಾಗ ಸೂಜಿ ಮೇಲೆ ದಾರ ಸುತ್ಕೋತೀನಿ. ಸೂಜಿ ಮೇಲೆ ದಾರ ಸುತ್ತಕೊಂಡು ಈಗ ನೋಡಿ ಸಿಂಗಲ್ ಕ್ರೋಶೆ ಮಾಡೋದಿಲ್ಲ, ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಹೋಲ್ ಐತಿ, ಆ ಹೋಲಿಗೆ ಡಬಲ್ ಕ್ರೋಶೆ ಮಾಡ್ಕೋತೀನಿ. ಇಲ್ಲಿ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇನ್ನು ಸೂಜಿ ಮೇಲೆ ದಾರ ಸುತ್ಕೋತೀನಿ. ಒಂದು ಸಲ ದಾರ ತಗೊಂಡು ಇನ್ನು ಸೆಕೆಂಡ್ ಸಿಂಗಲ್ ಕ್ರೋಶೆ ಮಾಡೋದಿಲ್ಲ, ಅಲ್ಲಿ ಹೋಲ್ ಐತಿ, ಆ ಹೋಲಿಗೆ ಇನ್ನು ಡಬಲ್ ಕ್ರೋಶೆ. ಈ ಟೋಟಲ್ ನಾನು 5 ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಅಂದರೆ 5 ಸಿಂಗಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇನ್ನು ಪಕ್ಕದಲ್ಲಿ ಇನ್ನೂ ಸಿಂಗಲ್ ಕ್ರೋಶೆ ಮೇಲೆ ಹೋಲ್ ಐತಲ್ಲ, ಆ ಹೋಲಿಗೆ ಇನ್ನು ಡಬಲ್ ಕ್ರೋಶೆ. ನೀವು ಬೇಕಂದರೆ ಇಲ್ಲಿ 4 ಕೂಡ ಹಾಕ್ಕೋಬೋದು. ನಾನು 5 ಹಾಕ್ತಾಯಿದ್ದೀನಿ. 5 ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 5 ಡಬಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ಎಲ್ಲ ಸಿಂಗಲ್ ಕ್ರೋಶೆ ಮೇಲೆ ಹೋಲ್ ಇರುತ್ತೆ, ಆ ಹೋಲಿಗೆ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶೆ 5 ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿ ಚೈನ್ ಹಾಕೋತೀನಿ. ಇಲ್ಲಿ 7 ಚೈನ್ ಹಾಕ್ಕೋಬೇಕು. ತಿರ್ಗಾ ಇಲ್ಲಿ 5 ಸಲ ಡಬಲ್ ಕ್ರೋಶೆ ಮಾಡಿ 7 ಚೈನ್ ಹಾಕೋತೀನಿ. 7 ಚೈನ್ ಹಾಕಿ ಇನ್ನು ಬೀಡ್ ಹಿಂದೆ ದಾರ ಐತಲ್ಲ, ಫಸ್ಟ್ ನಾವು ಲಾಕ್ ಮಾಡಿದಿಲ್ಲ ಆ 7 ಚೈನೆ ಅಲ್ಲೇ ಲಾಕ್ ಮಾಡ್ಕೋಬೇಕು. ಇನ್ನು ತಿರ್ಗಾ ಬೀಡ್ ಹಿಂದೆ ದಾರ ಇರುತ್ತಲ್ಲ, ಆ ದಾರಾಗೆ ತಿರ್ಗಾ ಲಾಕ್ ಮಾಡ್ಕೋತೀನಿ. ಫಸ್ಟ್ ನಾನು 7 ಚೈನ್ ಅಲ್ಲೇ ಲಾಕ್ ಮಾಡಿದೆ, ತಿರ್ಗಾ 7 ಚೈನ್ ಅಲ್ಲೇ ಲಾಕ್ ಮಾಡ್ಕೋಬೇಕು. ಇನ್ನು ಬಟ್ಟೆ ಉಲ್ಟಾ ಮಾಡ್ಕೋತೀನಿ. ಉಲ್ಟಾ ಮಾಡಿ ಈ 7 ಚೈನಿಗೆ ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಉಲ್ಟಾ ಸೈಡ್ ಮಾಡಿ ಮಾಡ್ಕೋಬೇಕು. ಉಲ್ಟಾ ಸೈಡ್ ಮಾಡಿ ಇನ್ನು ಸಿಂಗಲ್ ಕ್ರೋಶೆ 7 ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 7 ಸಿಂಗಲ್ ಕ್ರೋಶೆ ಮಾಡಿ ಇನ್ನು ಬಟ್ಟೆ ಸೀದಾ ಮಾಡಿ ಇನ್ನು 5 ಕಂಬ ಹಾಕ್ಕೋಬೇಕು. ಸಿಂಗಲ್ ಕ್ರೋಶೆ ಮಾಡಿ ಇನ್ನು ಬಟ್ಟೆ ಸೀದಾ ಮಾಡ್ಕೋಬೇಕು. ನೋಡಿ ಬಟ್ಟೆ ಸೀದಾ ಮಾಡಿ ಇವಾಗ ಇನ್ನು 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ ಇನ್ನು ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಹೋಲ್ ಐತಲ್ಲ, ಆ ಹೋಲಿಗೆ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 5 ಡಬಲ್ ಕ್ರೋಶೆ ಮಾಡ್ಕೋತೀನಿ. ನೀವು ಬೇಕಂದರೆ 4 ಡಬಲ್ ಕ್ರೋಶೆ ಮಾಡ್ಬೋದು. 5 ಡಬಲ್ ಕ್ರೋಶೆ ಮಾಡಿ ಇನ್ನು 7 ಚೈನ್ ಹಾಕ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ, ನೀಟಾಗಿ ಬರುತ್ತೆ ಡಿಸೈನು. ಹೊಸ ರೀತಿ ಡಿಸೈನು, ಗ್ರ್ಯಾಂಡಾಗಿ ರೇಷ್ಮೆ ಸೀರೆಗೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ನೋಡಿ ಇನ್ನು ಸಿಂಗಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 5 ಡಬಲ್ ಕ್ರೋಶೆ ಮಾಡ್ಕೋತೀನಿ. 5 ಡಬಲ್ ಕ್ರೋಶೆ ಮಾಡಿದ್ದೀನಿ. ಇವಾಗಿನ ತಿರ್ಗಾ 7 ಚೈನ್ ಹಾಕೋತೀನಿ. 7 ಚೈನ್ ಹಾಕ್ತಾಯಿದ್ದೀನಿ. 7 ಚೈನ್ ಹಾಕಿ ಇನ್ನು ಬೀಡ್ ಹಿಂದೆ ದಾರ ಐತಲ್ಲ, ಆ ದಾರಾಗೆ ಇನ್ನು ಲಾಕ್ ಮಾಡ್ಕೋತೀನಿ.
ಬೀಡ್ ಹಿಂದೆ ದಾರಾಗೆ ಲಾಕ್ ಮಾಡ್ಕೋಬೇಕು. 7 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಬಟ್ಟೆ ಉಲ್ಟಾ ಮಾಡ್ಕೋತೀನಿ. ಬಟ್ಟೆ ಉಲ್ಟಾ ಮಾಡಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 7 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 7 ಚೈನಿಗೆ ಎಷ್ಟು ಸಿಂಗಲ್ ಕ್ರೋಶೆ ಬರುತ್ತೆ? 7 ಬರುತ್ತೆ. ಆ 7 ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. 7 ಸಿಂಗಲ್ ಕ್ರೋಶೆ ಮಾಡಿ ಬಟ್ಟೆ ಸೀದಾ ಮಾಡಿ 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ 5 ಡಬಲ್ ಕ್ರೋಶೆ ಕಂಬ ಹಾಕೋಬೇಕು. ಇವಾಗ ಬಟ್ಟೆ ಸೀದಾ ಮಾಡ್ತಾ ಇದ್ದೀನಿ. ಸೀದಾ ಮಾಡಿ 2 ಚೈನ್ ಹಾಕೋತೀನಿ. ಒಂದು ಪೆಟಲ್ ಟೈಪ್ ಬರುತ್ತೆ. 5 ಪೆಟಲ್ ಮಾಡ್ಕೋಬೇಕು. ಇಲ್ಲಿ 5 ಬರುತ್ತೆ ಪೆಟಲು ನೋಡಿ. ಸೂಜಿ ಮೇಲೆ ದಾರ ಸುತ್ತಕೊಂಡು ಡಬಲ್ ಕ್ರೋಶೆ ಕಂಬ ಮಾಡ್ತಾ ಇದ್ದೀನಿ. ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಹೋಲ್ ಐತಲ್ಲ, ಆ ಹೋಲಿಗೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. 5 ಪೆಟಲ್ ಬರುತ್ತೆ. ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಡಿಸೈನು. ಸಿಂಗಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಕರೆಕ್ಟಾಗಿ ನೋಡ್ಕೊಂಡು ಮಾಡ್ಕೊಳ್ಬೋದು. ಒಂದು ಸಿಂಗಲ್ ಕ್ರೋಶೆ ಟೈಟಾಗಿ ಮಾಡಿಬಿಡ್ತಲ್ಲ, ಅಲ್ಲಿಗೆ ಡಬಲ್ ಕ್ರೋಶೆ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೂಜಿ ಮೇಲೆ ದಾರ ಸುತ್ತಕೊಂಡು ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. 5 ಡಬಲ್ ಕ್ರೋಶೆ ಮಾಡ್ಕೋತೀನಿ. 5 ಡಬಲ್ ಕ್ರೋಶೆ ಮಾಡಿ ಚೈನ್ ಹಾಕೋಬೇಕು. 7 ಚೈನು ಈ ರೀತಿ ಪೆಟಲ್ ಬರುತ್ತೆ ಡಿಸೈನು. 7 ಚೈನ್ ಹಾಕಿ ಬೀಡ್ ಹಿಂದೆ ದಾರಾಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಬೀಡ್ ಹಿಂದೆ ದಾರಾಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಬಟ್ಟೆ ಉಲ್ಟಾ ಮಾಡ್ಕೋತೀನಿ. ಬಟ್ಟೆ ಉಲ್ಟಾ ಮಾಡಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಆ 7 ಚೈನಿಗೆ ಸಿಂಗಲ್ ಕ್ರೋಶೆ. ಹೊಸಬ್ರು ಯಾರು ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ಎಂಡ್ ತನಕ ವಾಚ್ ಮಾಡಿ ಸಪೋರ್ಟ್ ಮಾಡಿ. 7 ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. 7 ಸಿಂಗಲ್ ಕ್ರೋಶೆ ಮಾಡ್ಕೊತು ಬಟ್ಟೆ ಸೀದಾ ಮಾಡಿ 2 ಚೈನ್ ಹಾಕಿ 5 ಡಬಲ್ ಕ್ರೋಶೆ ಕಂಬ ಹಾಕೋಬೇಕು. ಒಂದು ಸಿಂಗಲ್ ಕ್ರೋಶೆ ಮಾಡಿ ಬಟ್ಟೆ ಸೀದಾ ಮಾಡ್ಕೋತೀನಿ. 1 2 ಹಾಕಿದ್ರೆ ನಿಮ್ಗೆ ಗೊತ್ತಾಗಲ್ಲ, ಅದಕ್ಕೆ ಫುಲ್ ಆರ್ಚ್ ಮಾಡಿ ತೋರಿಸ್ತೀನಿ. ಡಬಲ್ ಕ್ರೋಶೆ 5 ಡಬಲ್ ಕ್ರೋಶೆ ಮಾಡ್ಕೋತೀನಿ. ಟೋಟಲ್ 5 ಬರಬೇಕು. 5 ಪೆಟಲ್ ಬರಬೇಕು. 5 ಸಲ ಹಾಕೋಬೇಕು. 7 ಚೈನು 5 ಸಲ ಹಾಕಿ ಮೇಲೆ 5 ಸಲ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. 5 ಡಬಲ್ ಕ್ರೋಶೆ ಮಾಡಿ ಚೈನ್ ಹಾಕ್ತಾ ಇದ್ದೀನಿ. 7 ಚೈನ್ ಹಾಕ್ತಾ ಇದ್ದೀನಿ. 7 ಚೈನ್ ಹಾಕಿ ಬೀಡ್ ಹಿಂದೆ ದಾರಾಗೆ ಲಾಕ್ ಮಾಡ್ಕೋತೀನಿ. ಬೀಡ್ ಹಿಂದೆ ದಾರಾಗೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡು ಉಲ್ಟಾ ಮಾಡಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಒಂದು ಫುಲ್ ಆರ್ಚ್ ಮಾಡಿ ತೋರಿಸ್ತೀನಿ. ಸ್ವಲ್ಪ ಲೇಟ್ ಆಗುತ್ತೆ ಈ ಡಿಸೈನು. ವರ್ಕ್ ಜಾಸ್ತಿ ಇರುತ್ತಲ್ಲ, ಲೇಟ್ ಆಗುತ್ತೆ. ಅಂದರೆ ಹಾಕೋಕ್ಕೆ ಈಜಿ, ಸಿಂಪಲ್ ಐತಿ, ಕಷ್ಟ ಏನಾಗಲ್ಲ. ಒಂದ್ಸಲ ನೋಡಿಬಿಟ್ರೆ ಹಾಕ್ಬೋದು. ಡಿಸೈನು ಗ್ರ್ಯಾಂಡಾಗಿ ಕಾಣಿಸ್ತವೆ. ಡಿಸೈನ್ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ರೇಷ್ಮೆ ಸೀರೆಗೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. 7 ಸಿಂಗಲ್ ಕ್ರೋಶೆ ಮಾಡಿ ಬಟ್ಟೆ ಸೀದಾ ಮಾಡ್ಕೋತೀನಿ. 2 ಚೈನ್ ಹಾಕೋಬೇಕು. 2 ಚೈನ್ ಹಾಕಿ 5 ಡಬಲ್ ಕ್ರೋಶೆ ಕಂಬ ಮಾಡ್ಕೋತೀನಿ. ಡಬಲ್ ಕ್ರೋಶೆ ಕಂಬ ಮಾಡಿ ಆಮೇಲೆ 5 ಪೆಟಲ್ ಆದಮೇಲೆ ಲಾಕ್ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶೆ, ಇನ್ನೊಂದು ಮಾಡ್ಕೋಬೇಕು. 5 ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. 5 ಡಬಲ್ ಕ್ರೋಶೆ ಮಾಡಿಕೊಂಡು 5 ಪೆಟಲ್ ಆಗೈತಿ ನೋಡಿ. ಫುಲ್ ಆರ್ಚ್ ಕಂಪ್ಲೀಟ್ ಆಗೈತಿ. 5 ಪೆಟಲ್ ಬರಬೇಕು. ಎಷ್ಟು ನೀಟಾಗಿ ಬಂದೈತಿ. ಇವಾಗ ನೋಡಿ ಲಾಕ್ ಮಾಡ್ಕೋಬೇಕು. ಎಲ್ಲಿ ಲಾಕ್ ಮಾಡ್ಕೋಬೇಕಂದ್ರೆ 2 3 ಚೈನ್ ಹಾಕ್ಕೊಂಡಿಲ್ಲ, ಅದು ಬಿಟ್ಟು ಅದು ಲಾಸ್ಟ್ 3 ಚೈನ್ ಐತಲ್ಲ ಅಲ್ಲಿ ಲಾಕ್ ಮಾಡ್ಕೋಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ.
ಆ 3 ಚೈನ್ ಬಿಟ್ಟು ಸೆಕೆಂಡ್ 3 ಚೈನ್ ಆಯ್ತಲ್ಲ ಆ 3 ಚೈನ್ ಲಾಕ್ಗೆ ಲಾಕ್ ಮಾಡ್ಕೋಬೇಕು. ನಾವು ಒಂದು ಬಿಟ್ಟು ಸೆಕೆಂಡ್ ಚೈನಿಗೆ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ. ಲಾಕ್ ಮೇಲೆ ಲಾಕ್ ಮಾಡಿ ಆಮೇಲೆ ನಾವು 3 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಲಾಕ್ ಮೇಲೆ ಎಷ್ಟು ನೀಟಾಗಿ ಬಂದೈತಿ. ಆರು ತುಂಬ ಚೆನ್ನಾಗಿ ಬರುತ್ತೆ. 3 ಚೈನ್ ಹಾಕಿನ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಇಲ್ಲಿ ಕುಚ್ಚು ಬರುತ್ತೆ. ನಾವು 3 ಚೈನ್ ಹಾಕ್ಕೊಂಡಿಲ್ಲ, ಇಲ್ಲಿ ಕುಚ್ಚು ಬರುತ್ತೆ. ಎಷ್ಟು ನೀಟಾಗಿ ಬಂದೈತಿ. ಆರ್ಚು ತುಂಬ ಚೆನ್ನಾಗಿ ಬರುತ್ತೆ. ಆರ್ಚು ಎಷ್ಟು ದೊಡ್ಡದಾಗಿ ತುಂಬ ಚೆನ್ನಾಗಿ ನೀಟಾಗಿ ಬಂದೈತಿ. ಹೊಸ ರೀತಿ ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ. ಡಿಸೈನು ಈ ರೀತಿ ನೀವು ಕೂಡ ಟ್ರೈ ಮಾಡಿ ಒಂದ್ಸಲ. ಗ್ರ್ಯಾಂಡಾಗಿ ಡಿಸೈನ್ ಇದು. ಇವಾಗ ನೋಡಿ ತಿರ್ಗಾ 3 ಚೈನ್ ಹಾಕಿ ಲಾಕ್ ಮಾಡಿದೆಲ್ಲ. ಇವಾಗ ತಿರ್ಗಾ 7 ಚೈನ್ ಹಾಕ್ಕೋಬೇಕು. 7 ಚೈನ್ ಹಾಕಿ ಬೀಡ್ ಹಿಂದೆ ದಾರಾಗೆ ಲಾಕ್ ಮಾಡ್ಕೋಬೇಕು. ಫಸ್ಟಲ್ಲಿ ಅಷ್ಟೇ 3 ಚೈನು ಬಿಟ್ಟು ಆಮೇಲೆ ಸೆಕೆಂಡ್ ಲಾಕ್ ಮೇಲೆ ಲಾಕ್ ಮಾಡಿ ಆಮೇಲೆ 7 ಚೈನ್ ಹಾಕಿ ಬೀಡ್ ಹಿಂದೆ ದಾರಾಗೆ ಲಾಕ್ ಮಾಡ್ಕೊಂಡಿನಿ. ಫುಲ್ ಸೀರೆ ಮೇಲೆ ಹಾಕ್ಕೋಬೇಕಂದ್ರೆ ಇದೇ ರೀತಿ ಹಾಕ್ಕೋಬೇಕು. ನಾನು ಇದು ಆರ್ಚ್ ಹಾಕಿ ತೋರಿಸಲ್ಲ, ಜಾಸ್ತಿ ಇಡು ಲೆಂತ್ ಆಗುತ್ತೆ. ಒಂದು ಆರ್ಚ್ ಹಾಕಿದ್ದೆಲ್ಲ ಅದನ್ನು ನೋಡಿಕೊಂಡು ಕರೆಕ್ಟಾಗಿ ಹಾಕ್ಕೊಳ್ಳಿ. 7 ಚೈನ್ ಹಾಕ್ಕೊಂಡಿನಿ, ಅದೇ ರೀತಿ ಹಾಕ್ಕೋಬೇಕು. ಅದು ಕೂಡ ಆರ್ಚ್ ಹೇಗೆ ಮಾಡೋದಿಲ್ಲ ಅದೇ ರೀತಿ ಇದು ಕೂಡ ಆರ್ಚ್ ಮಾಡ್ಕೋಬೇಕು. ತುಂಬ ನೀಟಾಗಿ ಬರುತ್ತೆ ಡಿಸೈನು. ಎಷ್ಟು ನೀಟಾಗಿ ಬಂದೈತೆ ಆರ್ಚು. ಅದು ಕೂಡ ಆರ್ಚ್ ಫುಲ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಕೂಡ ಆರ್ಚ್ ಆಗೈತಿ. ಇವಾಗ ನೋಡಿ 3 ಚೈನ್ ಬಿಟ್ಟು ಸೆಕೆಂಡ್ 3 ಚೈನಿಗೆ ಲಾಕ್ ಮಾಡ್ತಾ ಇದ್ದೀನಿ. ಇದು ಕೂಡ ಆರ್ಚ್ ಕಂಪ್ಲೀಟ್ ಆಗೈತಿ. ಲಾಕ್ ಮೇಲೆ ಲಾಕ್ ಮಾಡ್ಕೋತಾ ಇದ್ದೀನಿ. ಇವಾಗಿನ 3 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡ್ರೆ ನಡೀತಾವ. ಸಿಂಗಲ್ ಕ್ರೋಶೆ ಮಾಡಿದ್ರೆ ನಡೀತಾವೆ. ನಾನು ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಲಾಸ್ಟಲ್ಲಿ. ಇದು ಲಾಸ್ಟಲ್ಲಿ ಬರುತ್ತೆ ಡಿಸೈನು. ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಒಂದು 2 ಚೈನ್ ಹಾಕಿ ದಾರ ಕಟ್ ಮಾಡ್ಕೋತೀನಿ. ಇನ್ನು ಒಂದು ಲಾಕ್ ಮಾಡಿದ್ರೆ ನಡೀತೀವಿ. ಲಾಸ್ಟಲ್ಲಿ ಕೂಡ 2 ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಒಂದು 2 ಚೈನ್ ಹಾಕಿ ದಾರ ಕಟ್ ಮಾಡ್ಕೋತೀನಿ. ನೋಡಿ ಈ ರೀತಿ ಬರುತ್ತೆ ಡಿಸೈನು. ತುಂಬ ಚೆನ್ನಾಗಿ ಬರುತ್ತೆ. ನೀಟಾಗಿ ಫಿನಿಶಿಂಗ್ ಬಂದೈತಿ. ಈ ರೀತಿ ಟ್ರೈ ಮಾಡಿ ಒಂದ್ಸಲ ಕಮೆಂಟ್ ಮಾಡಿ ತಿಳಿಸಿ. ಹೊಸ ರೀತಿ ಡಿಸೈನು, ಇನ್ನು ಹೊಸ ಡಿಸೈನ್ ಹಾಕಿ ತೋರಿಸ್ತೀನಿ. ಕುಚ್ಚೆಲ್ಲ ಕಟ್ಟಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾವಂತ ನೋಡಿ. ಕುಚ್ಚು ಕಟ್ಟಿದ್ದೀನಿ, ಎಷ್ಟು ನೀಟಾಗಿ ಬಂದೈತಿ. ನಾನು ಈ ರೀತಿ ಕುಚ್ಚು ಕಟ್ಟಿದ್ದೀನಿ. ಬೇಕಂದರೆ ಮಾಮೂಲಿ ಕುಚ್ಚು ಕೂಡ ಕಟ್ಕೋಬೋದು. ನಾನು ಈ ರೀತಿ ಕಟ್ಟಿದ್ದೀನಿ. ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ. ರೇಷ್ಮೆ ಸೀರೆಗೆ ಹಾಕ್ಕೊಳ್ಳಿ. ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವಿಡಿಯೋ ಎಂಡ್ ತನಕ ವಾಚ್ ಮಾಡಿ ಸಪೋರ್ಟ್ ಮಾಡಿ. ಇನ್ನು ಹೊಸ ಡಿಸೈನು ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಷ್ಟು ನೀಟಾಗಿ ಬಂದೈತಿ. ಕುಚ್ಚೆಲ್ಲ ಹಾಕಿದ್ಮೇಲೆ ಈ ರೀತಿ ಕಾಣಿಸ್ತಾ ಡಿಸೈನು. ಓಕೆ ಫ್ರೆಂಡ್ಸ್, ವಿಡಿಯೋ ಎಲ್ಲೇನು ಮಾಡ್ತೀನಿ. ಎಲ್ಲರಿಗೂ ಬಾಯ್.